ರೈತರ ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಕೃಷಿ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಗೊಬ್ಬರದ ವಿಷಯದಲ್ಲೂ ಭಾಗಿಯಾಗಿದ್ರು, ಕೊನೆಗೆ ಎಕ್ಸ್ಪೋಸ್ ಆದ್ರು. ಸಪ್ಲೈ ಇಂಪೋರ್ಟ್ ರೇಟ್ ಫಿಕ್ಸ್ ಮಾಡೋರು ಅವರು, ಗೊತ್ತಿದ್ದು ಗೊತ್ತಿಲ್ಲದೆ ವಿಪಕ್ಷ ಅಂದಾಗ ಎಲ್ಲದಕ್ಕೂ ಹೋಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ಬಿವೈ ವಿಜಯೇಂದ್ರ ಅವರು ಭಾಗಿಯಾಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಗೊಬ್ಬರದ ವಿಷಯದಲ್ಲೂ ಭಾಗಿಯಾಗಿದ್ರು, ಕೊನೆಗೆ ಅವರೇ ಎಕ್ಸ್ಪೋಸ್ ಆದ್ರು. ಸಪ್ಲೈ ಹಾಗೆ ಇಂಪೋರ್ಟ್ ಜೊತೆಗೆ ರೇಟ್ ಫಿಕ್ಸ್ ಮಾಡೋದು ಅವರೇ, ಗೊತ್ತಿದ್ದು ಗೊತ್ತಿಲ್ಲದೆ ಒಂದು ವಿಪಕ್ಷ ಅಂತ ಅಂದಾಗ ಎಲ್ಲದಕ್ಕೂ ಹೋಗಬೇಕಾಗತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ, ಕೊನೆಗೆ ಅವರೇ ಎಕ್ಸ್ಪೋಸ್ ಆಗ್ಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು, ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿದ್ದು ಗೊತ್ತಿಲ್ಲದೆಲ್ಲೋ BJP ಅವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ, ಅವ್ರಿಗೆ ಯಾರ ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋ ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರಿಗೂ. ಸೊ ಅದನ್ನ ಪಾಪ ಇನ್ನೂ ಅವ್ರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕ್ ಅವ್ರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು,